ಆ, ಹೇಳಿ ಮೇಡಮ್. ಇವಾಗೋಸ್ಕರ ರಿಕ್ವೆಸ್ಟ್ ಮಾಡಿದಿರಾ ಪೋರ್ಟ್ರಲ್ಲಿ ನಿಮ್ದು ಆಕ್ಚುಲಿ ಬಂದ್ಬಿಟ್ಟು ಕಮಿಷನ್ ರಿಲೇಟೆಡ್ ಕನ್ಸರ್ನ್ ಇದೆ ಅಂತ ಕಂಪ್ಲೇಂಟ್ ರೈಸ್ ಮಾಡಿದ್ರಾ ನವೀನ್ ಅವ್ರೆ. ಹೌದೌದು 49 ನಿಮಿಷಕ್ಕೆ ಕಾಲ್ ರಿಕ್ವೆಸ್ಟ್ ಹಾಕಿದ್ರಾ ನಿಮ್ದು 1.7 ಟನ್ ವೆಹಿಕಲ್ ಓಕೆನಾ? ಹೌದೌದು ಮೇಡಮ್. ಹೌದು. ಬೋರ್ಡರ್ ಪ್ರೊಸೆಸ್ ಪ್ರಕಾರ ನಿಮ್ದು ಕಮಿಷನ್ ಟೇಕ್ ರೇಟು ನಮ್ದು 15% ಇದೆ. ಹೌದು ಹೌದು. ಏನ್ ಪ್ರಾಬ್ಲಮ್ ಆಗಿದೆ ಇದರಿಂದ? ಮೇಡಮ್, ಇವಾಗ 407 ಬಂದು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಕಟ್ ಮಾಡ್ತೀರಾ ಮೇಡಮ್? 2,000 3,000 ಇದ್ರೆ ಕಂಪ್ಯಾರಿಸನ್ ಅದಕ್ಕೆ ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಮಾಡ್ಬೇಡಿ. 407 ವೆಹಿಕಲ್ ಕೆಪಾಸಿಟಿ ಬೇರೆ, ನಿಮ್ದು ವೆಹಿಕಲ್ ಕೆಪಾಸಿಟಿ ಬೇರೆ. ಓಕೆನಾ? ಓಕೆ ಸೊ ಅದ್ರ ಪ್ರಕಾರ ನಿಮ್ದೇನಿದೆ, ನಮ್ದು ಟೇಕ್ ರೇಟ್ ನಮ್ ವೆಹಿಕಲ್ ಕ್ಯಾಟಗರಿ ಪ್ರಕಾರ ನಮ್ ಕಸ್ಟಮರ್ ಗೆ ಯಾವ ಬೆನಿಫಿಟ್ಸ್ ಗೋಸ್ಕರ ಲಾಂಚ್ ಮಾಡಿದೀವಲ್ಲ ಅದ್ರ ಪ್ರಕಾರ ನಿಮ್ದೇನಿದೆ ಟೇಕ್ ರೇಟ್ ಡಿಸೈಡ್ ಆಗುತ್ತೆ ಕಂಪನಿ ಕಡೆಯಿಂದ. ಓಕೆನಾ? ಸೊ ಅದು ಬೇರೆ ವೆಹಿಕಲ್ ಗೆ ಎಷ್ಟು ತಗೊಳ್ತಾ ಇದ್ವಿ ಗೊತ್ತಿಲ್ಲ. ನಿಮ್ದೇನು 407 ಇದೆ ಅಲ್ಲ, ಅದಕ್ಕೋಸ್ಕರ ಇದ್ರದೇ ಆದಂತ ಕಮಿಷನ್ ರೇಟ್ಸ್ ಏನಿದೆ ಅಲ್ಲ 407 ವೆಹಿಕಲ್ ಪಾರ್ಟ್ನರ್ಸ್ ಗಳಿಗೆ ಅಪ್ಡೇಟ್ ಇರುತ್ತೆ. ಸೊ ನಿಮ್ದೇನಿದೆ, ನಿಮ್ದು 9 ಫೀಟ್ ವೆಹಿಕಲ್ 1.7 ಟನ್ ಗೆ 15% ತಗೊಳ್ತಾ ಇದೀವಿ ನೋಡಿ. ನಿಮ್ದು ಇದ್ರ ರಿಲೇಟೆಡ್ ಏನ್ ಪ್ರಾಬ್ಲಮ್ ಇದೆ ನನ್ಗೆ ಹೇಳಿ ಪ್ಲೀಸ್. ನಾನ್ ಅದನ್ನೇ ಹೇಳ್ತಿರೋದು ಮೇಡಮ್ ಅವರೇ. ಇವಾಗ ನಾವು 9 ಫೀಟ್ ನಮ್ದು ಏನಿದೆ ಬಡ ದೋಸ್ತು ಓಡ್ತಾ ಇದ್ದಿದ್ದು ಗಾಡಿ 407 ಅಲ್ಲೇ ನಾವು ಓಡಿಸ್ತಾ ಇದ್ದಿದ್ದು. ಓಕೆ. ಅವಾಗ ಏನಾಗಿತ್ತು ಅಂದ್ರೆ ನೀವು ಕೊಡ್ತಾ ಇದ್ದ ಅಮೌಂಟ್ ಆ ಗಾಡಿ ಓಡಿಸ್ಬೇಕಾದ್ರೇನೆ ನಮ್ಗೆ ಸಾಕಾಗ್ತಾ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅವಾಗ ಓಡಿಸ್ತಾ ಇದ್ದಿದ್ದು ನೀವು ಕೊಡ್ತಾ ಇದ್ದಿದ್ದು ನಾವು 407 ಅಲ್ಲಿ ಮರ್ಜಿದ್ದಾಗ ಓಡಿಸ್ತಾ ಇದ್ದಿದ್ದು ಅಮೌಂಟ್ ನೀವು ತಗೊಂತಿರೋ ಕಮಿಷನ್ಗುನು ಅವಾಗನೇ ನಮ್ಗೆ ವರ್ಕೌಟ್ ಆಗ್ತಾ ಇರ್ಲಿಲ್ಲ ಲೆಕ್ಕದಲ್ಲಿ. ಇವಾಗ ನೀವು 9 ಫೀಟ್ ಮಾಡಿದಿರಲ್ವಾ, ಈ 9 ಫೀಟ್ಗೆ 15% ಏನಿದೆ ಇವಾಗ 407 15% ಇದೆ, 9 ಫೀಟ್ಗೂ 15% ಇದೆ. ಇವಾಗ ಕಮಿಷನ್ ನೋಡಿದ್ರೆ ನಮ್ಗೆ ಓವರ್ ಹೋಗ್ತಾ ಇದೆ ನಮ್ಗೆ. ಇವಾಗ ನೀವು ಕೊಡ್ತಿರೋ ಅಮೌಂಟ್ ಅಲ್ಲಿ ಕಮ್ಮಿ ಇದೆ. ಈಗ 407ಗೂ 9 ಫೀಟ್ಗೂ ಅಮೌಂಟ್ 600 ರೂಪಾಯಿ ಡಿಫರೆನ್ಸ್ ಬರ್ತಾ ಇದೆ. ಅದ್ರಲ್ಲೂ ಕಮಿಷನ್ ನೀವು ಈಗ ಮಿನಿಮಮ್ ಮ್ಯಾಕ್ಸಿಮಮ್ ಇಷ್ಟಂತ 300 ರೂಪಾಯಿ ಕಟ್ ಮಾಡ್ತಾ ಇದೆ 407 ಅಲ್ಲಿ. ಇದ್ರಲ್ಲಿ ಕಮಿಷನ್ ಲಿಮಿಟ್ ಇಲ್ಲ, ಎಷ್ಟು ಬರ್ತಾ ಇದೆ ಅಷ್ಟಕ್ಕೂ ಕಟ್ ಮಾಡ್ತಾ ಇದ್ರ ಮೇಡಮ್. ಇದು ಯಾವ ತರ ಡಿಸಿಷನ್ ತಗೊಂಡಿದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಪೋರ್ಟರ್ ನೋಡಿ, ನಮ್ ಪೋರ್ಟರ್ ಬ್ಯಾಕ್ ಎಂಡ್ ಏನಿದೆ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಟ್ಟು ಸಿಸ್ಟಮ್ ವೆರಿಫಿಕೇಶನ್ ಇರುತ್ತೆ. ಓಕೆನಾ? ಇದು ಬೇಸ್ ಫೇರು ನಿಮ್ದು ಬೇಸ್ ಫೇರು ಅದು ಅದ್ರ ಪ್ರಕಾರ ಕ್ಯಾಲ್ಕುಲೇಷನ್ ಇರುತ್ತೆ. ಮೇಡಮ್ ಬಟ್ ಅದು ಬಗ್ಗೆ ಮಾತಾಡ್ತಾರೆ ಮೇಡಮ್. ಬೇಸ್ ಫೇರ್ ಬೇಡ ನಮ್ಗೆ, ಅದು ವಿಚಾರ ಬೇಡ ನನಗೆ ಕೇಳ್ತಾ ಇರೋದು. ಇವಾಗ ನೆನ್ನೆ ಮಾಡಿರೋ ಡ್ಯೂಟಿಲಿ 790 ರೂಪಾಯಿ 25 ಪೈಸೆನೋ 50 ಪೈಸೆನೋ ಕಟ್ ಆಗಿದೆ. 790 ರೂಪಾಯಿ ಕಮಿಷನ್ ಹೊರಗಡೆನೆ ತಗೊಳಲ್ಲ ಮೇಡಮ್. ಯಾರು ಬಾಡಿಗೆ ಕೊಟ್ರೆ ಒಂದ್ 500 ರೂಪಾಯಿ ತಗೋತಾರೆ ಕಮಿಷನ್. ಹೊರಗಡೆ ತಗೊಂಡ್ರೆ ಅಟ್ಲೀಸ್ಟ್ ಹೊರಗಡೆ ಪಬ್ಲಿಕ್ ಅಲ್ಲಿ ಒಂದ್ ಬಾಡಿಗೆ ಕೊಡ್ತೀನಿ ಅಂತಂದ್ರೆ ಅವರೇ ಒಂದ್ 500 ರೂಪಾಯಿ ಕಮಿಷನ್ ತಗೋತಾರೆ. ಅದ್ರಲ್ಲಿ ನೀವು 790 ರೂಪಾಯಿ ಕಮಿಷನ್ ತಗೊಂತಾ ಇದೀರ ಅಂದ್ರೆ ನಾವು ಡ್ರೈವರ್ಗಳು ಹೆಂಗ್ ಬದುಕೋದು ಅಂತ ನಾನ್ ಕೇಳ್ತಾ ಇರೋದು. ನಿಮ್ದು ಆಕ್ಚುಲಿ ವೆಹಿಕಲ್ ಕ್ಯಾಟಗರಿ ಪ್ರಕಾರ ನಾವೇನ್ ಕಮಿಷನ್ ರೇಟ್ಸ್ ಕೊಟ್ಟಿದೀವಿ ಅದ್ರ ಪ್ರಕಾರನೇ ಅದು ಕ್ಯಾಲ್ಕುಲೇಷನ್ ಆಗ್ಬಿಟ್ಟು ನಿಮ್ದು ಆಕ್ಚುಯಲ್ ಪೇಮೆಂಟ್ ಎಷ್ಟಿದೆ ಅದ್ರ ಮೇಲೆ ಏನಿರುತ್ತೆ ಕಮಿಷನ್ ಬಂದ್ಬಿಟ್ಟು ಡೆಬಿಟ್ ಆಗುತ್ತೆ. ಓಕೆನಾ? ಅದು 15% ಡೆಬಿಟ್ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಅಮೌಂಟ್ ಯಾವುದೇ ಕಾರಣಕ್ಕಾಗೂ ನಿಮ್ದು 9 ಫೀಟ್ ವೆಹಿಕಲ್ ಅಲ್ಲಿ ಇದು ಮಾಡಲ್ಲ. ಓಕೆನಾ? ಸೊ 15% ಪ್ರಕಾರಕ್ಕಿಂತ ಜಾಸ್ತಿ ಇದ್ರೆ ನೀವು ಕಂಪ್ಲೇಂಟ್ ರೈಸ್ ಮಾಡಬಹುದು. ಓಕೆನಾ? 15% ನಾನ್ ಕೇಳ್ತಿರೋದು ಮೇಡಮ್. 15% ಕಟ್ ಮಾಡಿ ನಾನ್ ಕೇಳ್ತಾ ಇರೋದು 15%. ನೀವ್ ಹೇಳ್ತಿರೋದು 15%. ಇವಾಗ 15% ಅಲ್ಲಿ ಒಬ್ಬ ಡ್ರೈವರ್ಗೆ ಅವರೇಜ್ ನೀವಾಗ ಒಂದ್ 5,000 ನೀವು ಇದಕ್ಕೆ 700